ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಈ ಜಗತ್ತಿನ ಒಂದು ನಿಯಮ ಏನಪ್ಪ ಅಂತಂದರೆ ಅದು ಪರಿವರ್ತನೆಯೇ ಜಗತ್ತಿನ ನಿಯಮ ಅಂತ ಹೇಳೋದು ಕೂಡ ಶಾಸ್ತ್ರಗಳಲ್ಲಿ ಇದೆ. ಈ ಪರಿವರ್ತನೆಗೆ ಕಾರಣ ಹಲವು, ಪರಿವರ್ತನೆಗೆ ಆಗುವಂತಹ ಒಂದು ಮುಖ್ಯ ನಿದರ್ಶನಗಳು ಕೂಡ ಹಲವು. ಈ ಒಂದು ಕಗ್ಗದಲ್ಲಿ ಜಗತ್ತಿನ ಕ್ರಿಯಾಶೀಲತೆಯ ಒಂದು ನಿಸರ್ಗ ನಿಯಮಿತ ಕ್ರಮದಂತೆ ಹೇಗೆ ನಡೆಯುತ್ತೆ ಈ ಜಗತ್ತು ಅಂತಕ್ಕಂಥ ಮಾತನ್ನ, ಆ ಥರದ ಒಂದು ಸತ್ಯವನ್ನ ಸೂಕ್ಷ್ಮವಾಗಿ ಮತ್ತು ಬಹಳ ಕಾವ್ಯಾತ್ಮಕವಾಗಿ ಇಲ್ಲಿ ಡಿ ವಿಜಿಯವರು ವರ್ಣಿಸ್ತಾರೆ. ಈ ಒಂದು ಕಗ್ಗ ಬಹಳ ಸುಂದರವಾಗಿ ನಮಗೆ ವಿವರಣೆಯನ್ನು ಕೊಡುತ್ತೆ. ಅದೇನಪ್ಪ ಅಂತಂದ್ರೆ ಹೇಗೆ ಜಗತ್ತು ಪರಿವರ್ತನೆಗೊಳಪಡುತ್ತೆ, ಯಾವ ರೀತಿಯಲ್ಲಿ ಜಗತ್ತಿನ ಒಂದು ಮಾಯೆ ಬದಲಾಗ್ತಾ ಹೋಗುತ್ತೆ, ಸ್ಥಿತಿ ಬದಲಾಗ್ತಾ ಹೋಗುತ್ತೆ ಅಂತ. ಈ ಜಗತ್ತಿನ ಒಂದು ಸುಂದರ ಕ್ರಿಯಾತ್ಮಕ ಬದಲಾವಣೆಯನ್ನ ಈ ಕಗ್ಗ ಹೇಳ್ತಾ ಹೋಗುತ್ತೆ. ಈ 91ನೇ ಕಗ್ಗ ಹೀಗಿದೆ. ಕಮಲ ಉದಯದೊಳರಳಿ ಸಂಜೆಯಲಿ ಮುಗುಳಾಗಿ ಸುಮವಪ್ಪುದಂತೆ ಮರುವಗಲು ಮಗುಳ್ದಂತು ಅಮಿತ ಪ್ರಪಂಚನ ಕುಂಚನಾವರ್ತನ ಕ್ರಮವೇ ವಿಶ್ವಚರಿತ್ರೆ ಮಂಕುತಿಮ್ಮ. ಕಮಲ ಉದಯದೊಳರಳಿ ಸಂಜೆಯಲ್ಲಿ ಮುಗುಳಾಗಿ ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿದೆ. ಕಮಲದ ಹೂವು ಬೆಳಗ್ಗೆ ಅರಳಿ ಹೂವಾಗುತ್ತೆ, ಪುನಃ ಸಂಜೆ ಆಗ್ತಾ ಇದ್ದ ಹಾಗೆ ಮತ್ತೆ ಮುಚ್ಕೊಂಡು ಮೊಗ್ಗಾಗುತ್ತೆ. ಕರೆಕ್ಟ್ ಅಲ್ವಾ? ಒಂದು ಕಮಲ ಬೆಳಗಿನ ಜಾವ ಉದಯವಾಗುವ ವೇಳೆಗೆ ಅದು ನಿಧಾನವಾಗಿ ಅರಳುತ್ತೆ, ಹಾಗೆ ಸಂಜೆ ಸೂರ್ಯ ಮುಳುಗ್ತಾ ಹೋದಾಗೆ ಅದು ಮತ್ತೆ ಮುಚ್ಕೊಳ್ತಾ ಹೋಗುತ್ತೆ, ಅಂದ್ರೆ ಮೊಗ್ಗಾಗ್ತಾ ಹೋಗುತ್ತೆ. ಇದೊಂದು ನಿತ್ಯದ ಚಕ್ರದ ಒಂದು ನೈಸರ್ಗಿಕ ಕ್ರಿಯೆ. ಅದಾದ್ಮೇಲೆ ನೋಡಿ ಮುಂದೆ, ಸುಮವಪ್ಪದಂತೆ ಮರುಬಗಲು ಮಗುಳ್ದಂತು. ಸುಮ ಅಂದ್ರೆ ಇಲ್ಲಿ ಹೂವು. ಈ ರೀತಿ ಪುನಃ ಪುನಃ ಹೂವು ಮತ್ತು ಮೊಗ್ಗುಗಳಾಗುವಂತೆ ಈ ಅಮಿತವಾದಂತಹ ಹರಡುವಿಕೆ ಇದೆಯಲ್ಲ, ಈ ಅಮಿತ ಪ್ರಪಂಚನ ಆಕುಂಚನಾವರ್ತನ ಕ್ರಮವೇ ವಿಶ್ವಚರಿತೆ ಅಂತ ಹೇಳ್ತಾರೆ. ಇದೆ ಅಲ್ವಾ? ನೋಡಿ, ಈ ಅಮಿತವಾದಂತಹ ಹರಡುವಿಕೆ, ಪ್ರಪಂಚನ, ಈ ಒಂದು ಜಗತ್ತಿಗೆ ಪ್ರಪಂಚ ಅಂತ ನಾವು ಕರೆದಿರೋದೇ ಅದೇ ಅರ್ಥದಿಂದ. ಪ್ರಪಂಚ ಅಂತಂದ್ರೆ ಬದಲಾಗ್ತಾ ಹೋಗೋದು, ಪ್ರಪಂಚ ಅಂತಂದ್ರೆ ಹರಡ್ತಾ ಹೋಗೋದು, ವಿಶಾಲವಾಗ್ತಾ ಹೋಗೋದು. ಈ ಅಮಿತವಾದಂತಹ ಹರಡುವಿಕೆ ಅಂದ್ರೆ ಪ್ರಪಂಚನ ಇದೆಯಲ್ಲ, ಸೇರಿಕೊಳ್ಳೋದು ಅಂದ್ರೆ ಆಕುಂಚನ, ಮತ್ತೆ ಹಾಗೆ ತಿರುಗುವ ಅಂದ್ರೆ ಆವರ್ತನ. ಇವೆರಡರ ಒಂದು ಕ್ರಮ ಅದೇ ವಿಶ್ವರೂಪ ಅಥವಾ ವಿಶ್ವದ ಒಂದು ಚರಿತೆ ಅಂತ ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾರೆ. ಈ ಅಪಾರವಾದಂತಹ ಪ್ರಪಂಚ ಒಂದು ನಿರಂತರ ಆಕುಂಚನ ಅಂದ್ರೆ ಸಂಕೋಚದಿಂದ ಮತ್ತೆ ಆವರ್ತನ ಅಂದ್ರೆ ವಿಸ್ತರಣೆಯಿಂದ ಈ ಚಾಲನೆಯಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದು ಸೃಷ್ಟಿ ಮತ್ತು ಲಯದ ಚಕ್ರ. ಇದು ಬ್ರಹ್ಮಾಂಡದ ಮೂಲ ಧರ್ಮ ಅಂತಂದ್ರೆ ಅತಿಶಯೋಕ್ತಿ ಏನಲ್ಲ. ಕ್ರಮವೇ ವಿಶ್ವಚರಿತ್ರೆ. ಈ ಕ್ರಮ ವಿಶ್ವಚರಿತ್ರೆ ಕೂಡ ಹೌದು. ಈ ಎಲ್ಲಾ ಬೆಳವಣಿಗೆ, ಕ್ಷಯ, ಪುನಃ ಉತ್ಥಾನ ಎಲ್ಲವೂ ಒಂದೊಂದು ನಿಶ್ಚಿತ ಕ್ರಮದಂತೆಯೇ ನಡೆಯುತ್ತೆ. ಈ ನಿಯಮಿತ ಕ್ರಿಯೆಗಳ ಸರಣಿಯೇ ವಿಶ್ವಚರಿತ್ರೆ. ಅಂದ್ರೆ ಜಗತ್ತಿನ ಒಂದು ಕತೆ, ನಿಜವಾದ ಶಾಸ್ತ್ರ ಅದೇ ಅಂತಂದ್ರೆ ಇದು ಸರಿಯಾದಂತಹ ಒಂದು ವಿವರಣೆ ಆಗುತ್ತೆ. ಇದನ್ನು ತಿಳಿಬೇಕಾದ್ರೆ ನಾವು ಕೆಲವೊಂದು ಶಾಸ್ತ್ರಗಳನ್ನು ಅವಲಂಬಿಸಿದ್ರೆ ಬಹಳ ಸೂಕ್ತ ಅಂತ ಅನ್ಸುತ್ತೆ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ, ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಪರ್ಯಾರ್ಥಾರ್ಥೆ ನತ್ವಂ ಸೋಚಿತುಮರ್ಹಸಿ ಅಂತ. ಹುಟ್ಟಿದವನಿಗೆ ಮೃತ್ಯು ಖಚಿತ, ಮೃತ್ಯುನಿಗೆ ಪುನರ್ಜನ್ಮ ಖಚಿತ. ಈ ನಿತ್ಯ ಚಕ್ರವನ್ನ ಯಾರೂ ತಪ್ಪಿಸಲು ಸಾಧ್ಯ ಇಲ್ಲ. ಆದ್ದರಿಂದ ಈ ಚಕ್ರದಲ್ಲಿ ನೀನು ದುಃಖಿಸಬೇಡ ಅಂತ ಭಗವಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಜಾತಸ್ಯ ಮರಣಂ ಧ್ರುವಂ ಅನ್ನೋದು ಉಪನಿಷತ್ತಿನ ಒಂದು ವಾಕ್ಯ. ಈ ಕಗ್ಗ ಆ ಒಂದು ವಿಚಾರಕ್ಕೆ, ಆ ಆಶಯಕ್ಕೆ ಸಾಕ್ಷ್ಯ ಆಗುತ್ತೆ ಅಂತಂದ್ರೆ ತಪ್ಪಾಗಲ್ಲ. ಸೃಷ್ಟಿ, ಸ್ಥಿತಿ, ಲಯ ಎಂಬ ತ್ರಿಕಾಲಿಕ ಚಕ್ರದ ಭಾಗವಾಗಿ ಎಲ್ಲವೂ ಕೂಡ ನಿಯಮಬದ್ಧವಾಗಿ ನಡೀತಾ ಇದೆ ಅಂದ್ರೆ ತಪ್ಪಲ್ಲ ಅಲ್ವಾ? ನೋಡಿ, ಉಪಮೇಯ ಮತ್ತು ಉದಾಹರಣೆಗಳು ನಮ್ಮ ಮುಂದೆ ಹೇರಳವಾಗಿ ಸಿಗುತ್ತೆ. ಸೂರ್ಯೋದಯ ಮತ್ತೆ ಸೂರ್ಯಾಸ್ತಮ ಪ್ರತಿದಿನ ನಡೆಯುವಂತಹ ಒಂದು ನೈಸರ್ಗಿಕ ಕ್ರಿಯೆ. ಪ್ರತಿದಿನ ಸೂರ್ಯನ ಉದಯವಾಗಿ ಪ್ರಪಂಚವನ್ನ ಬೆಳಗ್ತಾನೆ, ಸಂಜೆ ಅವನು
ಅಸ್ತನಾಗ್ತಾನೆ, ಅಂದರೆ ಅಸ್ತಮಯವಾಗುತ್ತೆ. ಈ ಕ್ರಮವಿಲ್ಲದಿದ್ದರೆ ಕಾಲಗತಿಯನ್ನು ಕಲ್ಪಿಸೋದಕ್ಕೆ ಸಾಧ್ಯವಿಲ್ಲ ಅಲ್ವಾ? ಹಾಗೆ ಮಾನವನ ಜೀವನ ಚಕ್ರ ಕೂಡ ಹಾಗೆ ಅಲ್ವಾ? ಒಂದು ಮಗು ಹುಟ್ಟು ಬೆಳೆಯುತ್ತೆ, ಬಾಲ್ಯ ಆದ ನಂತರ ಯೌವನಕ್ಕೆ ಕಾಲಿಡುತ್ತೆ, ಯೌವನ ಆದಮೇಲೆ ವೃದ್ಧಾಪ್ಯ ಹೊಂದುತ್ತೆ, ಹಾಗಾದ್ಮೇಲೆ ಮರಣವಾಗುತ್ತೆ. ಮತ್ತೆ ಅಷ್ಟಕ್ಕೆ ನಿಲ್ಲಲ್ಲ ಆ ಚಕ್ರ, ಪುನರ್ಜನ್ಮ ಮತ್ತೆ ಆಗುತ್ತೆ, ಮತ್ತೆ ಹಿಂದೆ ನಡೆದದ್ದೆಲ್ಲ ಮತ್ತೆ ಮುಂದುವರಿತಾ ಹೋಗುತ್ತೆ. ಅದೇ ಬಾಳಿನ ಚಕ್ರ, ಜೀವನ ಚಕ್ರ ಅಂತ ಹೇಳ್ಬೋದು. ಈ ಬ್ರಹ್ಮಾಂಡದ ಸೃಷ್ಟಿ ಸಮಿಷ್ಟಿ ಕೂಡ ಹಾಗೆ ಅನ್ಸುತ್ತೆ. ಬ್ರಹ್ಮನು ಒಂದು ಕಲ್ಪದ ಕಾಲದಲ್ಲಿ ಸೃಷ್ಟಿ ಮಾಡ್ತಾನೆ, ಇನ್ನೊಂದರಲ್ಲಿ ನಿಲ್ಲಿಸ್ತಾನೆ, ಅಂದ್ರೆ ಲೈವ್ ಆಗುತ್ತೆ. ಈ ಕುರಿತಾಗಿ ಶ್ವೇತಾಶ್ವರ ಉಪನಿಷತ್ತಿನ ಶಾಸ್ತ್ರೀಯ ಶ್ಲೋಕ ನಾನು ಹಿಂದೆನೆ ಹೇಳಿದ್ದೆ. ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷಃ ಸರ್ವಭೂತಾದಿವ್ಯಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಎಷ್ಟು ಚೆನ್ನಾಗಿದೆ ನೋಡಿ ಇದು ಶ್ವೇತಾಶ್ವರ ಉಪನಿಷತ್ತಿನ ಈ ವಾಕ್ಯ. ಏಕನಾದಂತಹ ಬ್ರಹ್ಮ ಎಲ್ಲಾ ಜೀವಿಗಳಲ್ಲೂ ಅಂತರ್ಯಾಮಿಯಾಗಿರ್ತಾನೆ. ಅವನೇ ಎಲ್ಲದರ ಕರ್ಮಕ್ಕೆ ಅಧ್ಯಕ್ಷ. ಅವನು ಸಾಕ್ಷಿ, ನಿರ್ಗುಣ ಮತ್ತೆ ಅನಂತ ಅಂತ ಆ ಒಂದು ಉಪನಿಷತ್ತು ಹೇಳುತ್ತೆ. ತಾತ್ವಿಕ ಮೌಲ್ಯ ಮತ್ತೆ ಸಂದೇಶ ಈ ಒಂದು ಕಗ್ಗದಲ್ಲಿ ಹೇರಳವಾಗಿ ಸಿಗುತ್ತೆ ಅಂದ್ರೆ ತಪ್ಪಲ್ಲ. ಈ ಒಂದು ಕಗ್ಗ ನಮ್ಮನ್ನ ನಿತ್ಯತೆಯ ಬೋಧನೆಗೆ ಕರೆದೊಯ್ಯುತ್ತೆ. ಸೃಷ್ಟಿ, ಸ್ಥಿತಿ, ಲಯ ಎಂಬ ವಿಶ್ವದ ಘಟ್ಟಗಳು, ಪ್ರಕೃತಿಯ ನಿಯಮಗಳು ನಿಖರವಾದ ಕ್ರಿಯಾತ್ಮಕ ಕ್ರಮದಲ್ಲಿ ನಡೀತಾ ಹೋಗುತ್ತೆ. ನಮಗೆ ಏನು ಆಗುತ್ತಿದೆ ಅಂತ ಹೇಳಿ ತಾತ್ಕಾಲಿಕವಾಗಿ ಕಂಡ್ರೂ ಕೂಡ ಅದು ಬೃಹತ್ ವಿಶ್ವಕ್ರಮದ ಒಂದು ಅಂಶ ಮಾತ್ರ, 0.1% ಅಂತಾರಲ್ಲ ಹಾಗೆ. ಈ ಬೋಧನೆಯ ಮೂಲಕ ಇಲ್ಲಿ ಡಿ.ವಿ. ಜಿಯವರು ನಮಗೆ ಮನಸ್ಸಿನ ಶಾಂತಿ, ತಾಳ್ಮೆ ಮತ್ತು ಜೀವನದ ಗಂಭೀರತೆಯನ್ನ ಅರಿವು ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನ ಕೊನೆಗೆ ಹೀಗೆ ಹೇಳಿ ಈ ಒಂದು ಕಗ್ಗದ ಒಂದು ಸಾರಾಂಶವನ್ನ ಹೇಳ್ಬೋದು ಬಹಳ ಸರಳವಾಗಿ. ಜಗತ್ತು ಒಂದು ಮುಚ್ಚು ತೆರೆಯುವ ಕಮಲದಂತಿದೆ. ಅದು ನಿತ್ಯವೂ ನಾನಾ ಸ್ಥಿತಿಗಳಲ್ಲಿ ಬದಲಾಗ್ತಾ ಇರುತ್ತೆ. ಆದರೆ ಈ ಬದಲಾವಣೆಗಳೆಲ್ಲವೂ ಒಬ್ಬ ಬೃಹತ್ ನಾಟಕದ ಒಂದು ಪಾಠದಂತೆ ನಿಶ್ಚಿತ ಕ್ರಮದಲ್ಲೇ ನಡೀತಾ ಹೋಗುತ್ತೆ. ಈ ನಿಯಮವೇ ಜಗತ್ತಿನ ಕತೆ, ಈ ನಿಯಮವೇ ಜಗತ್ತಿನ ಒಂದು ಚರಿತ್ರೆ ಅಂತ ಹೇಳ್ತಾರೆ. ಈ ಒಂದು ಕಗ್ಗ ಎಷ್ಟು ಚೆನ್ನಾಗಿ ಕ್ರಿಯಾತ್ಮಕವಾದಂತಹ ಒಂದು ಸಾಲನ್ನ ಹೇಳ್ಕೊಂಡು, ಕ್ರಿಯಾತ್ಮಕವಾದಂತಹ ಒಂದು ವಿಚಾರವನ್ನು ಹೇಳ್ಕೊಂಡು ಈ ಒಂದು ಕಗ್ಗ ನಮ್ಮೆಲ್ಲರಿಗೂ ಕೂಡ ವಿಶ್ಲೇಷಣಾತ್ಮಕವಾಗಿ ಮತ್ತೆ ಸಂವೇದನೆಗೆ ಗುರಿ ಮಾಡುತ್ತೆ ಅಲ್ವಾ? ಮುಂದಿನ ಕಗ್ಗದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.